ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಸಂಡೇ ಅಂದರೆ ನಮಗೆಲ್ರಿಗೂ ಫನ್ ಡೇ ಅಂತ ಅರ್ಥ. ಸೊ ಇವತ್ತು ನಾವು ಏನೆಲ್ಲ ಮಾಡ್ತೀವಿ ಫನ್ ಡೇನ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ರೆಡಿ ಟು ಎಲ್ಲ ರೆಡಿಯಾಗಿ ಹೋಗೋಣ. ಇವಾಗ ನಾವು ಎಲ್ಲಿಗೆ ಹೋಗ್ತೀವಿ, ನಾವು ಏನೆಲ್ಲ ಮಾಡ್ತೀವಿ ಫನ್ ಡೇ ಅಂತ ತೋರಿಸ್ಕೊಡ್ತೀವಿ. ಈ ಸಂಡೇನ ಫನ್ ಡೇ ಮಾಡೋದಕ್ಕೆ ಯಾರಾದ್ರೂ ಜೊತೆಗೆ ಬೇಕಲ್ವಾ ಛತ್ರಿ ನನ್ನ ಮಕ್ಳುಗಳು. ಆ ಛತ್ರಿಲಿ ಇವನೊಬ್ಬ ಮಹಾ ಛತ್ರಿ ಇದ್ದಾನೆ ಫನ್ ಡೇ ಮಾಡೋದಕ್ಕೆ. ಹುಟ್ಟು ಛತ್ರಿ ನನ್ನ ಮಗ ಇವನೊಬ್ಬ ಇದ್ದಾನೆ ಜೊತೆಲೆ, ನಮ್ಮ ಐರಾವತ ಅಂತ ಕರಿತೀವಿ ಇವನ್ನ ನಾವು. ನಿಂತ್ಕೊಳ್ಳೋಸಲ ಐರಾವತ ನಮ್ಮ ಗುಂಪಿನ ನಾವು ಗುಂಪಿನ ಐರಾವತ ಅಂತ ಕರಿತೀವನ್ನ. ನಾವು 3 ಜನ ಸೇರಿ ಇವತ್ತು ಸಂಡೇನ ಫನ್ ಡೇ ಮಾಡ್ತೀವಿ. ಲವ್ ಪ್ರಜು, ಈಗ ತಿಂಡಿ ಯಾರ ಕೊಡ್ಸಪ್ಪ, ಟೈಮ್ ಆಯ್ತದೆ. ಇವತ್ತು ಫನ್ ಡೇ ಬೇರೆ ಮಾಡಬೇಕು. ತಿಂಡಿ ತಿನ್ನದೆ ಬಾಣೋ ಫಸ್ಟ್ ಕ್ರಿಕೆಟ್ ಆಡೋ ಕ್ರಿಕೆಟ್ ಆಡೋಕೆ ಸಂಡೇ ಫನ್ ಡೇ ಹೋಗೋ ತಿಕ್ಕ ತೋರಿಸ್ತಾ ಹೋಗ್ಬಿಡ್ರಿ ಎಲ್ಲ ನೀವು. ತಿಂಡಿ ಏನೋ ಅನ್ಕೊಂಡು ಹಾಗೆ ಈ ಲೆವೆಲ್ಗೆ ಬಿಡ್ತದೆ ಬಸ್ಸು. ಯಾವ್ದೋ ಹಳೆ ಕಾಲದ ಬಸ್ ಕಲಾಯ್ತಲ್ಲ ಇದಂಗ ನೀನು ನೋಡಪ್ಪ, ನೀನು ಸಡನ್ನ ಬರೇ ಕೊಡಿಯುತ್ತೆ. ಸೊ ಇವಾಗ ಫೈನಲಿ ನಾವು ಬಂದಿರೋದೇ ಗೌಡ್ರು ಕುಟೀರ. ಸೊ ಭಾನುವಾರದ ಬಾಡೂಟ ಸವಿತಾಯಿರಿ ಬಿರಿಯಾನಿ ಏನು ಬೇಕು ಲೈಫಲ್ಲಿ? ನೆಮ್ಮದಿ. ಸೊ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ? ಗೌಡ್ರು ಕುಟೀರ. ಸೊ ಏನು ಆರ್ಡ್ರ್ ಮಾಡಿದ್ದೀವಿ? ಒಂದು ಮಟನ್ ಬಿರಿಯಾನಿ, 2 ಚಿಕನ್ ಬಿರಿಯಾನಿ. ಸೊ ನಮ್ಮದು ಭಾನುವಾರದ ಬಾಡೂಟ ಮುಗಿದಿದೆ. ಇವಾಗ ಸೋಡಾ ಕುಡಿಯೋ ಪ್ರೋಗ್ರಾಮು. ಮುಗೀತು, ಹೋಗ್ತಾ ಇರೋದು ಈಗ. ಏನು ಕುಡ್ಸೋತೋಗ್ಬಿಡ್ರಿ. ಸೊ ನಾವು ಬೆಳಿಗ್ಗೆ ಬಿರಿಯಾನಿ ತಿಂದಾಯ್ತು. ಇವಾಗ ಆಫ್ಟರ್ನೂನ್ ಆಗೈತೆ, ಮಧ್ಯಾಹ್ನ. ಇವಾಗ ಏನು ಮಾಡಕ್ಕೆ ಬಂದಿದ್ದೀವಿ ಅಂತಂದರೆ ಜಮ್ನೇರ್ಲೆ ಹಣ್ಣು. ಈಗ ನಾವು ಅದೇ ಒಂದು ಚನ್ನಪಟ್ಟಣ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬೆಂಗಳೂರಿಗೆ ಆಗಿರ್ಬೋದು, ಇವೆಲ್ಲ ಹೋಗಿ ದುಡ್ಡು ಕೊಟ್ಟು ತಿಂತೀವಿ. ಆದರೆ ನಮ್ಮ ಹಳ್ಳಿಯಲ್ಲಿ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ನೋಡಿ ನಮ್ಮ ಹುಡುಗರು ಇಷ್ಟೊಂದು ಜನ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರೇ ಮರ ಹತ್ತಿದ್ದಾರೆ. ಸೊ ಅವ್ರು ಮರಕ್ಕೆ ಹತ್ತಾರೆ, ನಮಗೆಲ್ಲ ಕೊಡ್ತಾರೆ, ನಾವು ಆರಾಮಾಗಿ ಕೆಳಗಡೆ ನಿಂತ್ಕೊಂಡು ತಿಂತೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓಕೆ, ಸೊ ಇಷ್ಟೊಂದು ಜನ ಬಂದಿದ್ದೀವಿ ಒಂದು ನೇರಳೆ ಹಣ್ಣು ತಿನ್ನೋದಕ್ಕೆ. ಮಸ್ತಾಗಿರುತ್ತೆ, ಆ ಒಂದು ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಏನು ಹೇಳ ನೋಡಿ, ನೋಡಿ ಬರ್ತಿದ್ದಂಗೆ ಗಂಟ್ಲು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಿಗೆಲ್ಲ ಬೇಕು ಈ ಒಂದು ನೇರಳೆ ಹಣ್ಣು, ಸೊ ಅವರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ನ ಮಾಡಿ. ಅವರಿಗೆ ನಾವು ಪಾರ್ಸಲ್ನ ಕೊಡ್ತೀವಿ. ನಮ್ಮ ಹುಡುಗ ಗದಮಟ ಇಟ್ಕೊಂಡೆ ಆ ಒಂದು ಹಣ್ಣ ಕೆಳಗೆ ಟ್ರೈ ಮಾಡ್ತಾನೆ, ಬಟ್ ಅವ್ನ ಹೈಟ್ಗೆ ಸಾಕಾಯ್ತಲ್ಲ. ಇದೇ ಒಂದು ಏನ್ ಹೇಳಕ್ ಇಷ್ಟಪಡ್ತೀವಿ ಹರ್ಷ? ಹೇಗಿದೆ ಹಣ್ಣು? ತುಂಬಾ ಟೇಸ್ಟ್ ಆಗಿದೆ, ಯಮ್ಮಿ ಆಗಿದೆ, ಅದ್ಭುತ. ದಿನದ ಫನ್ ಡೇ ಚೆನ್ನಾಗಿ. ಇದು ಸಂಡೇ ಅಲ್ಲ, ನಮ್ಗೆ ಫನ್ ಡೇ ಅಲ್ವಾ? ಹೌದು. ಈ ತರ ಖುಷಿ ಯಾವ ಪೇಟೆಲೂ ಸಿಗಲ್ಲ, ಯಾವ ಸಿಟಿಲೂ ಸಿಗಲ್ಲ. ಚಂದ ಅಂದ್ರೆ ನಮ್ಮ ಹಳ್ಳಿ ಹುಡುಗರ ಜೊತೆ ಕಾಲ ಕಳೆಯೋದೇ ಚಂದ. ಹಣ್ಣು ಏನು ಸ್ವೀಟ್ ಅಂತೀರಾ? ಹಣ್ಣು ಸ್ವೀಟು, ನಮ್ದೇನು ಸ್ವೀಟು. ಹಣ್ಣು ಮಾತ್ರ ಎಷ್ಟು ಟೇಸ್ಟ್ ಆಗಿದೆ ಅಂತಂದ್ರೆ, ಹಿಂಗೆ ಇಡ್ಕೋಬೇಕು, ಹಿಂಗೆ ಕಿಟ್ಕೋಬೇಕು, ಮಸ್ತಾಗೈತೆ. ತಿಂತಾ ಇದ್ರೆ ಮಾತ್ರ ಅದ್ಭುತ. ಅದ್ಭುತಕ್ಕೆ ಇನ್ನೊಂದು ಹೆಸರೇನು? ಅತ್ಯದ್ಭುತ. ನಮ್ಮ ಮರದ ಕೋತಿಗಳು
ಸೊ ಹಿಂಗೆ ಅಳ್ಳಾಡ್ಸಿದ್ರೆ ಇರೇ ಬರೋ ಹಣ್ಣೆಲ್ಲ ಉದ್ರಾಗ್ ಬಿಡ್ಬೇಕು, ಆ ಲೆವೆಲ್ಗೆ ಅಳ್ಳಾಡಿಸ್ತಾರೆ. ಹುಷಾರು, ನೀನು ಅಳ್ಳಾಡ್ಬಿಟ್ಟಿ ಆಮೇಲೆ. ನೋಡು, ಹಣ್ಣಲ್ಲಿ ಬೀಜ ತಪ್ಪ ಅಲ್ವೇ? ಹಣ್ಣಲ್ಲಿ ಬೀಜ ತಪ್ಪ ತಾನೆ, ನೋಡ್ಬೇಕು. ಮತ್ತೆ ನಿಂದೆ ಸಣ್ಣ ಸ್ವಲ್ಪ ಹಣ್ಣಲ್ಲಿ ಬೀಜ ತಪ್ಪಾವೆ, ಹಣ್ಣೆ ಕಡಿಮೆ. ತಿಂತಿದ್ಯಾ ಬೀಜ? ಇಲ್ಲ ಬ್ರೋ, ಮತ್ತೆ ತಿಂತಿದ್ಯಾ? ಹಣ್ಣು ಹಣ್ಣು ತಂತಿದ್ಯಾ? ಬೀಜ ಬೀಜ ಉಗಿದ್ಬಿಟ್ಟೆ. ಫೈನಲಿ ನಮ್ಮ ಪ್ರೀತಿಯ ಕೋತಿಗಳು ಭೂಮಿಗೆ ಲ್ಯಾಂಡ್ ಆಗ್ತಿದ್ದಾರೆ. ನಮಗೆ ರುಚಿ ರುಚಿಯಾದ ಹಣ್ಣನ್ನು ಕೊಟ್ಬಿಟ್ಟು ಲ್ಯಾಂಡ್ ಆಗ್ತಿದ್ದಾರೆ. ನೋಡ್ಕೊಳ್ಳಿ, ಇವರೇ ನಮ್ಮ ಪ್ರೀತಿಯ ಕೋತಿಗಳು. ಈ ಕೋತಿ ನೋಡೋಕೆ ಮಾತ್ರ ತುಂಬಾ ಸ್ಮಾರ್ಟ್ ಇದೆ. ಅದು ಬೇರೆ ಕತ್ತಿಗೆ ಬೇರೆ ಚಿನ್ನದ ಚೈನ್ ಬೇರೆ ಹಾಕಿದೆ. ಅದು ಯಾರು ಸಾಕಿದಾರೋ ಗೊತ್ತಿಲ್ಲ ಈ ಕೋತಿನ. ಇವಾಗ ತಾನೇ ನಾವು ನೇರಳೆ ಹಣ್ಣು ತಿಂದು ಕಂಪ್ಲೀಟ್ ಆಗಿದೆ. ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂದರೆ, ನನಗೂ ಗೊತ್ತಿಲ್ಲ ಎಲ್ಲಿಗೆ ಅಂತ. ನಮ್ಮ ಹುಡುಗರು ಹೇಳ್ತಾ ಇದ್ದಾರೆ ಗುಡ್ಡೆ ಅಂತ. ಆ ಗುಡ್ಡೆನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಇರುವಂತಹ ಪರಿಸರ ನಿಮ್ಗೆ ಇಷ್ಟ ಆಗುತ್ತೆ. ನಾನು ನಿಮಗೆ ಆ ಒಂದು ಒಳ್ಳೆ ಪರಿಸರನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ರೆಡಿನಾ? ಎಲ್ಲರೂ ರೆಡಿನಾ? ಎಸ್, ಜೋರಾಗೆ ಎಲ್ಲ ರೆಡಿ ರೆಡಿ. ಇಲ್ಲೇ ಮೆಟ್ಲು ಮಾಡ್ತಾವ್ರಲ್ಲ, ಏನೋ ಫಂಕ್ಷನ್ ಮಾಡ್ತಾವ್ರೆ. ಯೂಟ್ಯೂಬಲ್ಲಿ ಬರ್ತೀಯ ಈ ಬೊಡ್ಡಿಯದಲ್ಲ ಬೀಪ್ ಸೌಂಡ್ ಕೊಡ್ಕಪ್ಪ. ಆಮೇಲೆ ಚಡ್ಡಿ ಪಾಪ ಬೇಜಾರ ಮಾಡ್ಕೊಂಡ್ಬಿಡ್ತಾನೆ. ಆವಾಜ ಮಾಡಿದ್ರಲ್ಲ ನೀ ಗಡ್ಸೋ ಹೆಂಗ್ಸೋ ಆದ್ರು ನಾನು ಕಟ್ ಮಾಡ್ಕೋತೀನಿ ಮುಂದಕ್ಕೆ ಹೇಳ್ತಿದ್ದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಡ ಹಿಂಗೆ ಇನ್ನೊಂದು ಕೊಡಿದಿಲ್ಲ ಅಲ್ಲಿಗೆ ಅವ್ನಿಗೆ ಅಪ್ಪಂಗೆ ಮುಗ್ಬಿಟ್ಟ ಮೂರು ಕೊಟ್ಟ ಅಂದೆ. ಚಾಮುಂಡೇಶ್ವರಿ ಇಲ್ಲ ಅವ್ರೆ, ಚಾಮುಂಡೇಶ್ವರಿ ಆದ್ರೆ ಚಾಮುಂಡೇಶ್ವರಿ ಇಲ್ಲೇ ಅವ್ರೆ. ಯಾರಂದ್ರೆ ಅವರು ರೆಸ್ಟೋರೆಂಟ್ ಹೆಸರು ವರಲಕ್ಷ್ಮಿ. ವರಲಕ್ಷ್ಮಿ ನಿಂದು ತಾಯಿ ಗುಣ ಅಷ್ಟೇ ಸಾಂಗ್ ನಿಲ್ಸಾನ ಅವನು. ಅವ್ನು ಯಾರೋ ಒಬ್ಬ ಅದೇ ದೀಪ ಸಾಂಗ್ ಅಡಿ ಅಂದ್ರೆ ಸುದೀಪ್ ಸಾಂಗ್ ಆಡ್ತಾರಲ್ಲ, ಸವಾಲಿಗೂ ಕಾಲಿಗೂ ಸಯ್ಯರೆ ಸಯ್ಯ. ಅಭಿಮಾನಿ ಅಂದ್ರೆ ದರ್ಶನ್ ಅಭಿಮಾನಿ ಅಂತಾನೆ. ದರ್ಶನ್ ಸಾಂಗ್ ಅಡಿ ಅಂದ್ರೆ ಸವಾಲಿಗೂ ಕವಾಲಿಗೂ ಸಯ್ಯರೆ ಸಯ್ಯ. ಟ್ರೋಲ್ ಮಾಡ್ಬಿಡ್ಬಿಟ್ಟಿದ್ರು ಅವನ. ದರ್ಶನ್ ಸಾಂಗ್ ಎಷ್ಟು ಚೀಪ್ ಅನಿಸ್ಬಿಡ್ತವನೆ. ಈ ತರನೂ ಇರ್ತಾರೆ ಏನಯ್ಯ ಜನಗಳು. ಅಲ್ಲ ನಾವು ಎಂತೆಂತ ರಿಜಿಸ್ಟ್ರೇಷನ್ ರೇಪ್ ಮಾಡಿರೋರು ಇನ್ನೊಂದು ಅಷ್ಟೇನೆ ದೊಳ್ತಾರೆ. ಈಗ ಇವನು ಯಾರು ಸ್ವಿಚ್ ಬಿಟ್ ಐತೆ ಅಂದ್ರೆ ದರ್ಶನ ಬಿಟ್ಟಿದಾರೆ, ನನ್ ಬಿಡವ್ರೆ ಇವನು ಕೊಲೆ ಮಾಡ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಾನು ದರ್ಶನ್ ಪರವಾಗಿ ನಿಂತ್ಕೊಂಡು ಮಾತಾಡಿದ್ರೆ ನಾನು ನಾವ್ ಅನ್ಕೊಂಡಿದ್ ಸುಳ್ಳು 24 ಗಂಟೆ ಟ್ಯೂಷನ್ ಹೇಳ್ತಾನೆ ಅಂತ. ಅವನು ಏನ್ ಗುರು ನಿಮ್ ಚಾನೆಲ್ ಹೆಸರೇನು? ಗ್ರಾಜ್ಯುಯೇಟ್ ಹೋಲ್ಡರ್ 2025. ಗ್ರಾಜ್ಯುಯೇಷನ್ 2025. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಸೊ ನೋಡಿ, ಇದೇ ಒಂದು ಗುಡ್ಡೆ. ಈ ಗುಡ್ಡೆ ಹೆಸರು ನರಸಿಂಹಸ್ವಾಮಿ ಬೆಟ್ಟ, ಕೂರುಣ್ಗೆರೆ. ನೋಡಿ ಗಾಯ್ಸ್, ಈ ಒಂದು ವ್ಯೂ ಏನ್ ಸಕ್ಕತ್ತ ಕಾಣಿಸ್ತಾ ಇದೆ. ನಮ್ಮ ಊರಿನ ಹತ್ರ ಇರುವಂತ ಈ ಒಂದು ಬೆಟ್ಟ, ಈ ಒಂದು ಗುಡ್ಡ ಸಕ್ಕತ್ತ ಕಾಣಿಸ್ತಿದೆ. ವ್ಯೂ ನೋಡಿ ತುಂಬಾ ಖುಷಿ ಆಗುತ್ತೆ. ಮಸ್ತ್ ಆಗೈತೆ ವ್ಯೂ ನೋಡಿ ಗಾಯ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನೋಡಿ ಯಾರೆಲ್ಲ ಈ ಒಂದು ಗುಡ್ಡಕ್ಕೆ ಬರ್ತಾರೆ, ದೇವಸ್ಥಾನಗಳಿಗೆ ಬರ್ತಾರೆ, ಸೊ ಅವ್ರು ಬಂದವರು ಅಕಸ್ಮಾತ್ ನೀವು ಜೊತೆಲಿ ಎಣ್ಣೆ ತಂದರೆ, ಬಾಟಲ್ಸ್ ತಂದರೆ ವಾಪಸ್ ತಗೊಂಡೋಗಿ. ಈ ಥರ ಗುಡ್ಡೆಗಳಲ್ಲಿ ಬಿಸಾಕ್ಬಿಟ್ಟು ಹೋದರೆ ನಮ್ಮ ಪರಿಸರ ಕೂಡ ತುಂಬ ಕಲುಷಿತ ಆಗುತ್ತೆ. ಪ್ಲೀಸ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇರ್ತೀರಾ ಸ್ವಲ್ಪ ಹಾಗೆ ಶೇರ್ನ ಮಾಡಿ. ಈ ಥರ ಮಾಡೋಕ್ಕೆ ಹೋದರೆ ತುಂಬ ಹಾಳಾಗುತ್ತೆ ಪರಿಸರ. ನೋಡಿ ಈ ಕಡೆ ಯಾರೋ ಬಿಯರ್ ಕುಡಿದಿದ್ದಾರೆ, ಎಲ್ಲ ಇಲ್ಲೇ ಬಿದ್ದೈತೆ. ಜೊತೆಗೆ ತುಂಬ ಪ್ಲಾಸ್ಟಿಕ್ ಕೂಡ ಇಲ್ಲೇ ಬಿದ್ದೈತೆ. ಪರಿಸರ ತುಂಬ ಚೆನ್ನಾಗಿರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡು, ನಾವು ಹೇಗೆ ನೋಡ್ಕೋತೀವಿ, ನಾವೆಲ್ಲ ಅದನ್ನೆಲ್ಲ ಯಾವ ಥರ ಟ್ರೀಟ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಪರಿಸರ ಕೂಡ ಚೆನ್ನಾಗಿರುತ್ತೆ, ಕಲುಷಿತ ಆಗಲ್ಲ. ಬಟ್ ನೋಡಿ ಎಷ್ಟೊಂದು ಜನ ಬರ್ತಾರೆ, ಅವ್ರವ್ರ ಶೋಕಿಗೋಸ್ಕರ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದು ಸರಿ ಇಲ್ಲ.
ಇದನ್ನ ಇವಾಗಿಂದನೇ ಪ್ರತಿಯೊಬ್ಬರು ತಿಳ್ಕೊಬೇಕು. ನೀವು ಏನಂತ ಅಂತಂದ್ರೆ ಪ್ರತಿಯೊಬ್ಬರು ಯಾವುದೇ ಗುಡ್ಡಕ್ಕೆ ಹೋಗಲಿ, ಬೆಟ್ಟಗಳಿಗೆ ಹೋಗಲಿ, ಎಲ್ಲೇ ಹೋದ್ರೂ ಕೂಡ, ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಈ ಥರ ಕುಡಿದು ಬಾಟಲ್ನ ಯಾರು ಎಸಿಬೇಡಿ. ಜನಗಳು ಎಜುಕೇಟೆಡ್ ಆಗ್ತಿದ್ದಾರೆ, ಪ್ರತಿಯೊಬ್ಬರು ಎಜುಕೇಷನ್ ಮಾಡ್ತಿದ್ದಾರೆ, ಓದ್ತಾ ಇದ್ದಾರೆ, ಬಟ್ ಪ್ರಾಕ್ಟಿಕಲಾಗಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ಸೊ ಯಾವ್ದನ್ನ ನಾವು ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದನ್ನ ಗೊತ್ತಿದ್ರೂ ಕೂಡ ಅದನ್ನೇ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಪರಿಸರನ ಹಾಳು ಮಾಡಿದ್ರೆ ಪರಿಸರ ನಮ್ಮನ್ನ ಬಿಡುತ್ತಾ? ನಾವು ಮಾಲಿನ್ಯ ಮಾಡಿದ್ರೆ ಅದೇ ಒಂದಲ್ಲ ಒಂದಿನ ನಮ್ಮನ್ನ ಸಾಯಿಸುತ್ತಲ್ವಾ? ತಿಳ್ಕೊಬೇಕು. ಯಾಕೆ ಏನಕ್ಕೆ ನಾನು ಈ ಒಂದು ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ ಇಷ್ಟೊಂದು ಸ್ಟ್ರಿಕ್ಟಾಗಿ ಪ್ರತಿಯೊಬ್ಬರು ಓದಿರೋರೆ, ಪ್ರತಿಯೊಬ್ಬರು ತಿಳ್ಕೊಂಡಿರೋರೆ ಕುಡಿಲಿ, ತಿನ್ನಲಿ, ಶೋಕಿ ಮಾಡಲಿ, ಅದು ನಾನು ಬೇಡ ಅಂತ ಅನ್ನಲ್ಲ. ಬಟ್ ಅದ್ರ ಜೊತೆಗೆ ಕೂಡ ಕ್ಲೀನ್ನೆಸ್ ಇರಬೇಕು, ಕ್ಲೀನಾಗಿ ಕೂಡ ಇಟ್ಕೊಬೇಕು. ನಾವೊಂದು ಇರುವಂತಹ ಜಾಗಗಳನ್ನೂ ಕೂಡ ಬಿಸಾಕ್ಬಿಟ್ಟು ಹೋದ್ರೆ ಏನು ಸಿಗುತ್ತೆ ಇದರಿಂದ ಅವರಿಗೆ? ಸೊ ಆ ಟೈಮಲ್ಲಿ ಖುಷಿ ಸಿಗ್ಬೋದು, ಬಟ್ ಇದರಿಂದ ತುಂಬ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರು ಶೇರ್ ಮಾಡಿ. ಈ ನಿಯರೆಸ್ಟು ಈ ಒಂದು ಜಾಗ ಬಂದ್ಬಿಟ್ಟು ಕೂರಣ್ಗೆರೆ ಅಂತ, ಕೂರಣ್ಗೆರೆ ನರಸಿಂಹಸ್ವಾಮಿ ಬೆಟ್ಟ ಅಂತ ಒಂದು ವಿಡಿಯೋ ಮುಖಾಂತರ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇಲ್ಲಿಗೆ ಬಂದು ಕುಡಿದ್ರಿ, ತಿಂದ್ರಿ, ಎಲ್ಲ ವಾಪಸ್ ತಗೊಂಡು ಹೋಗಿ ಅಂತ ಹೇಳ್ತೀನಿ. ಈ ಥರ ಕಲುಷಿತ ಮಾಡಬೇಡಿ ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆನ ನಿಮ್ಮ ಹತ್ರ ಕೇಳ್ಕೊತಾ ಇಲ್ಲ. ಏರ್ಸ್ಕೊಳ್ಳೋ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಮ್ಯಾಚ್ನ ಸ್ಟಾರ್ಟ್ ಮಾಡ್ತೀವಿ. ಯಾರು ಹೇಗೆಲ್ಲ ಆಡ್ತಾರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿದ್ದಾನಲ್ಲ ಇವನು ಬರೀ ಪುಂಗನ ಮಗ, ಬರೀ ಮಾತಲ್ಲೇ ಪುಂಕ ನಿನ್ಕತಾನೆ, ಒಂದು ಬಾಲ್ ಅಂತೂ ಹೊಡಿದೇ ಇಲ್ಲ ಅಷ್ಟೇ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾರ್ಯಾರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಓಕೆನಾ? ಯಾವುದು ಆಡ್ಸೋ ತಡಿ, ಹೆಂಗಿರೋ ಟೈಲ್ಸ್ ಬ್ಯಾಟಿಂಗಾ? ಹಾಂ ರೆಡಿ. ಬ್ಯಾಟ್ ಬೀಸ್ತಾರೆ, ಬುಡ 6 ಹೊಟ್ಟೆ 6. ಸೊ ಈಗ ಫೈನಲಿ ನಾವು 2 ಮ್ಯಾಚ್ ಸೋತಿ 2 ಮ್ಯಾಚ್ ಗೆದ್ದಿದ್ದೀವಿ. ಯಾವುದೇ ತರದಂತಹ ಬೆಟ್ ಮ್ಯಾಚ್ ನಾವು ಕೊಡಂಗಿಲ್ಲ. ಮೇನ್ ಇವಾಗ ನಮ್ಮ ಕಡೆ ಇವ್ರು ತತ್ತಪ್ಪತ್ತ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಈಗೇನಪ್ಪ ಅಂತಂದ್ರೆ ಈಗ ಇವ್ರ ಮೇಲೆ ನಾವು ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರು ಗೆಲ್ತಾರೆ ನೋಡೋಣ. ಫೈನಲ್ ಮ್ಯಾಚು ಗೆದ್ದವ್ರ ಕಡೆ ಅವರೇ ಪಾರ್ಟಿ ಕೊಡಿಸ್ತಾರೆ, ನಾವು ಸೋತ್ರ ಅವರೇ ಪಾರ್ಟಿ ಕೊಡಿಸ್ತಾರೆ. ಸರಿನಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫೈನಲ್ ಇವಾಗ ನಾವು ಮ್ಯಾಚ್ನ ಗೆದ್ದಿದ್ದೀವಿ. ಸೊ ನಮ್ಮ ಮೊಂದು ಅಣ್ಣವ್ರ ಕಡೆಯಿಂದನೇ ನಮಗೆ ಜ್ಯೂಸ್ ತರಿಸಿದ್ದಾರೆ. ಅವ್ರು ಸೋತಿದ್ರು ಕೂಡ ನಮಗೆ ಜ್ಯೂಸ್ನ ತರಿಸ್ಕೊಟ್ಟಿದ್ದಾರೆ ಅವ್ರ ದುಡ್ಡಲ್ಲೇ. ತುಂಬ ಖುಷಿ ಆಗ್ತದೆ. ಇವತ್ತಿನ ದಿನ ಇಷ್ಟೊತ್ತಾಗಿತ್ತು. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ಸ್ನ ಮಾಡಿ, ಹಾಗೆ ಶೇರ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ.